ಅದು ಇವ್ರು ಎಲ್ಲರೂ ಯಾರು ಹೆಸರು ಹೇಳ್ತಾರೆ ಈಗ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಲ್ಲ ಈಗ ಆಗ್ತದನ ಇದು ಒಂದು ದೊಡ್ಡ ಪ್ರಶ್ನೆ ಇವತ್ತು. ನ್ಯಾಷನಲ್ ಹೆರಾಲ್ಡ್ ಈ ವಿಷಯದಲ್ಲ ಶಿಕ್ಷೆ ಆದಿದ್ದ ಅನ್ನೋ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಸುಮ್ಮ ಆರೋಪಕ್ಕೆ ಆರೋಪ ಮಾಡೋದು, ನಮ್ಮನ್ನು ನಾವು ಏನೋ ಆರೋಪ ಮಾಡ್ತಾಯಿದ್ವಿ ಅವ್ರನ್ನ ಹಿಂಸರಿಸ್ತೀವಿ ಅನ್ನೋಂಥದ್ದು. ಇನ್ನು ಮೋಸ್ಟ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು, ಅವರ ಜೊತೆಗಾರರಾಗಿರ್ಬೋದು, ಅವ್ರು ಬೆದರು ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಈಗ ಅವ್ರು ಆ ವಿಷಯದಾಗ ಪೂರ್ತಿಯಾಗಿ ಗಟ್ಟಿಯಾಗಿದ್ದಾರೆ. ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇದರಲ್ಲಿ ಮೋದಿಯವರು ಈಗಿನ ಎಸ್ ಅಂತ ಕೆಸರ ಮೋಸ್ಟ್ಲಿ ಅವರಿಗೆ ಬಂದು ತಗುಲ್ತದೆ ಏನೋ ಅನ್ನೋಂಥ ಮಾತುಗಳು ಬರ್ತದೆ. ಏನೋ ಆಗಲಿ ಒಟ್ಟಾರೆಯಾಗಿ ನ್ಯಾಷನಲ್ ಹೆರಾಲ್ಡ್ ಅದರಲ್ಲಿ ನಿಜವಾಗಿಯೂ ಇವರು ಭ್ರಷ್ಟಾಗಿದ್ದರೆ, ಇವ್ರು ದುಡ್ಡು ಹೊಡೆದಿದ್ರೆ, 2,000 ಕೋಟಿ ರೂಪಾಯಿ ಆಸ್ತಿನ ಎತ್ತಿ ಬಡದಿದ್ರೆ ಶಿಕ್ಷೆ ಆಗಲೇಬೇಕು ಅವರಿಗೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ಅವ್ರ ಜೊತೆಗಾರರಿಗೆ ಆಗಲಿಲ್ಲ ಅಂತಂದ್ರೆ ಇದ್ರ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ ಅಂದ್ರೆ ಮೋದಿ ಮತ್ತು ಶಾ ಅವ್ರಿಗೆ ಬರುವಂಥದ್ದು, ಇಡಿಗೆ ಬರುವಂಥದ್ದು. ಈಗಾಗಲೇ ಇಡಿ ಮೇಲೆ ಆರೋಪ ಅದು, ಇಡಿ ಮತ್ತು CBI ಮೇಲೆ ವಿರೋಧ ಪಕ್ಷಗಳನ್ನ ಹಳ್ಳಿ ಸಲುವಾಗಿ ಉಪಯೋಗ ಮಾಡ್ತಾ ಇದ್ದಾರಪ್ಪ ಅಂತೇಳಿ ಅದು ಮತ್ತೊಮ್ಮೆ ಪ್ರೂವ್ ಆಗ್ತದೆ ಅಷ್ಟೇ. ಇಡೀ ಇದು ಗೌರ್ಮೆಂಟ್ ಸರ್ಕಾರದ ಮಿನಿಸ್ಟರ್ನಾಗಲಿ ಮತ್ತೆ ಹಿಡಿಯುವಂಥದ್ದಲ್ಲ, ಕೇವಲ ಸರ್ಕಾರದ ವಿರೋಧಿಗಳನ್ನು ಬಾಯಿ ಮುಚ್ಚಿಸುವಾಗ ಇಡಿ ಬಳಕೆ ಆಕೈತಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದಂಗೆ ಆಕೈತಿ. ಇದು ಇಡಿಗೂ ಒಂದು ಸವಾಲನ್ನ ಪ್ರೂವ್ ಮಾಡ್ರಪ್ಪ ಶಿಕ್ಷೆ ಕೊಡಿಸ್ತಾರೆ ಅಂತೀರ, ಮಾಡೋಕ್ಕೆ ಸಾಧ್ಯನ ಇಡಿಗೆ ಅನ್ನೋದು ಇವತ್ತು ಎಲ್ಲರೂ ಜನ ಕೇಳ್ತಾ ಇದ್ದಾರೆ ರೀ, ಶಿಕ್ಷೆ ಕೊಡಿಸೋಕೆ ಹಾಕೈತೆ ನಿಮ್ಗೆ ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.